ಗದಗ ಜಿಲ್ಲೆಯ ನರಗುಂದ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ಇಂದು ಗ್ರಾಮೀಣ ಮತ್ತು ಸಣ್ಣ ಉದ್ಯಮ ವಿಭಾಗ ಗದಗ ಇವರ ವತಿಯಿಂದ 2024-25ನೇ ಸಾಲಿನ ನರಗುಂದ ವಿಧಾನಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ವಲಯ ಯೋಜನೆಯ ಅಡಿ ಹಾಗೂ ವೃತ್ತಿಪರ ಕುಶಲಕರ್ಮಿಗಳ ಸುಧಾರಿತ ಉಪಕರಣಗಳ ವಿತರಣಾ ಕಾರ್ಯಕ್ರಮವನ್ನು ನರಗುಂದ ಶಾಸಕರಾದ ಸಿಸಿ ಪಾಟೀಲ ವಿತರಣೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಸಿ ಪಾಟೀಲ, ನಮ್ಮ ನರಗುಂದಕ್ಕೆ ಒಟ್ಟು 37 ಹೊಲಿಗೆ ಯಂತ್ರ, 4 ಬಡಗಿತನದ ಸಾಮಗ್ರಿ ಕಿಟ್, 1 ದೋಬಿ ಕಿಟ್ ಹಾಗೂ 3 ಕಟಿಂಗ್ ಕಿಟ್ ವಿತರಿಸಿದ್ದು, ಇದರ ಸದುಪಯೋಗವನ್ನು ಗ್ರಾಮೀಣ ಭಾಗದ ಜನ ಪಡೆದುಕೊಳ್ಳಬೇಕು. ಬ್ಯಾಂಕುಗಳು ನಿಮಗೆ ಅತಿ ಹೆಚ್ಚು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೂಡ ನೀಡುತ್ತಿದೆ. ಅದನ್ನು ಸರಿಯಾಗಿ ಪಾವತಿಸುತ್ತಾ ಮುಂದೆ ದೊಡ್ಡ ಉದ್ಯಮಿದಾರರಾಗಿ ಎಂದರು. ಮಹಿಳೆಯರು ಹೊಲಿಗೆ ಯಂತ್ರದಿಂದ ನಿಮ್ಮ ಜೀವನ ಉಜ್ವಲಗೊಳಿಸಿಕೊಳ್ಳಿ ಮತ್ತು ನಿಮ್ಮ ಪತಿಗೆ ಆರ್ಥಿಕವಾಗಿ ಮುಂದುವರಿಯಲು ಸಹಕಾರ ನೀಡಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಪ್ಪಣ್ಣ ನಾಯ್ಕರ, ನವೀನಗೌಡ ಪಾಟೀಲ, ಮಲ್ಲಪ್ಪ ಮೇಟಿ, ಗ್ರಾಮೀಣ ಕೈಗಾರಿಕಾ ಇಲಾಖೆಯ ಉಪನಿರ್ದೇಶಕ ತಾರಕೇಶ್ವರ ಎಚ್ಬಿ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ ಪಾಟೀಲ, ನರಗುಂದ. ಅದಕ್ಕೆ ಲಿಮಿಟ್ ಇರಲಿ. ನಾನು ನೋಡ್ತೇನೆ, ಗಂಡ್ಮಕ್ಳು ಕುಂತ್ರೆ ಕೈ ಮೊಬೈಲ್ ಹಿಡ್ಕೊಂಡು ಯೂಟ್ಯೂಬ್ ನೋಡ್ತಿರ್ತಾರೆ. ಹೆಣ್ಮಕ್ಳಿಂದ ರಸ್ತೆ ದಾಟಬೇಕಾದ್ರೆ ರಸ್ತೆ ದಾಟ ಗೊಬ್ಬರ ಇರೋದಿಲ್ಲ, ಮೊಬೈಲೇ ಮಾತಾಡ್ತಾನೆ ಬರ್ತಾನೆ ಇಲ್ಲೇ ಆಗ್ತಾನೆ. ಅದಕ್ಕೆ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಮೊಬೈಲ್ ಎದಕ್ಕೆ ಅವಶ್ಯಕತೆ ಐತೆ ಅದಕ್ಕೆ ಉಪಯೋಗ ಮಾಡಬೇಕು. ಮೊಬೈಲಿಂದ ನಾವು ಬದುಕಿರಲಿಲ್ಲ, ಮೊಬೈಲಿಂದ ಜೀವನ ಇರ್ತಿಲ್ಲ. ಮೊದಲ ತಿರುವು ಫೋನ್ ಇದ್ದು ಎಲ್ಲರ ಅಂಗಡಿ ನಂಬರು ಬಾಯಾಟಿಗೆ ತಿರುಗ್ತಿದ್ವಿ. ಇವತ್ತು ಮೊಬೈಲ್ ನೋಡಿದ್ರೆ ಯಾರ ನಂಬರು ಮಲ್ಲಪ್ಪ ಮೇಟಿ ದಿನಕ್ಕೆ ಹತ್ತು ಸಲ ಮಾತಾಡ್ತಾರೆ. ಅವ್ನ ನಂಬರನ್ನ ನಾನು ನೆನಪಿಲ್ಲ. ನಮ್ಮ ಹತ್ರ ಮಲ್ಲಪ್ಪ ಮೇಟಿ ಅಂತ ತೆಗೆದು ನೋಡಿ ಅವ್ನು ಡಯಲ್ ಮಾಡಬೇಕು. ಅಂಥ ಪರಿಸ್ಥಿತಿ ಇವತ್ತು ನಾವು ನಿರ್ಮಾಣ ಆಗೈತಿ. ಆದ ಕಾರಣ ಸ್ವಾವಲಂಬನೆಗೆ ಆದ್ಯತೆ ಕೊಡೋಕ್ಕೆ ಸರ್ಕಾರಗಳು, ಹಿಂದಿನ ಸರ್ಕಾರ ಇರ್ಬೋದು, ಇವತ್ತಿನ ಸರ್ಕಾರ ಇರ್ಬೋದು, ಮುಂದೆ ಬಂದ ಸರ್ಕಾರ ಇರ್ಬೋದು, ಸ್ವಾವಲಂಬನೆಗೆ ಸಾಕಷ್ಟು ಹಣಕಾಸಿನ ನೆರವನ್ನು ಸರ್ಕಾರಗಳು ಕೊಡ್ತಾ ಇದ್ದಾವೆ. ಇವತ್ತು ನರಗುಂದ ಮತಕ್ಷೇತ್ರಕ್ಕೆ 102 ಹೊಲಿಗೆ ಯಂತ್ರ, 14 ಬಡಗಿತನದ ಕಾಮಗಾರಿಗಳದ್ದು, 11 ಕ್ಷೌರಿಕರದ್ದು, 7 ದೋಬಿಗಳಿಗೆ ಕೊಡುವಂಥ ಯೋಜನೆಗಳು ಬಂದವು. ಇವತ್ತು ನರಗುಂದದಲ್ಲಿ 37 ಹೊಲಿಗೆ ಯಂತ್ರ, 4 ಬಡಗಿತನ ಯಂತ್ರ, 3 ಕ್ಷೌರಿಕ, 1 ದೋಬಿಯನ್ನು ಇವತ್ತು ಕೊಡ್ತೇವೆ. ತಾರಕೇಶ್ವರ ಹೇಳಿದಂಗೆ ಇವ್ರು ಹೋದ ಮನೆಯಾಗ ಇಟ್ಟರೆ ಜಂಗ ಹತ್ತಾವ. ಗಂಡೆ ಪೂಜೆ ದಿವಸ ಅಷ್ಟ ಪೂಜೆ ಮಾಡಬೇಡ ನಾವು. ಗಂಡೆ ಪೂಜೆ ದಿವಸ ಪೂಜೆ ಯಾವ್ದು ಮಾಡೋದು, ಪಿಸ್ತೂಲು, ರಿವಾಲ್ವರು, ಬರ್ಚಿ, ಚಾಕು ಅಷ್ಟೇ ಗಂಡೆ ಪೂಜೆ ಅವ್ನ ದಿನ ಉಪಯೋಗ ಮಾಡಬಾರ್ದು. ನಮ್ಮ ಮನ್ಯಾಗ ಒಂದು ಪಿಸ್ತೂಲು ಐತಿ, ಒಂದು ರಿವಾಲ್ವರ್ ಐತಿ. ಗಂಡೆ ಪೂಜೆ ದಿವಸ ಅಷ್ಟೇ ಪೂಜೆ ಮಾಡ್ತೇವೆ ಮತ್ತು ಅಳಕಿಲಾಗಿ ಇಡ್ತೇವೆ. ಆದರೆ ಇದನ್ನು ಹಂಗೆ ಮಾಡಬಾರ್ದು. ಇದನ್ನು ದಿವಸಕ್ಕೆ 1 ತಾಸು ಅಥವಾ ವಾರದಾಗ ಒಂದು 3 ದಿವಸ ಉಪಯೋಗ ಮಾಡಿಕೊಂಡು ನಿಮ್ಮ ಯಜಮಾನಿಗೆ ಆರ್ಥಿಕತೆ ಶಕ್ತಿಯನ್ನು ತುಂಬಕ್ಕೆ ನೀವು ಸಹಾಯ ಮಾಡಿರಿ. ನೀವು ಗಳಿಸಿಕೊಂಡ ನಿಮ್ಮ ಮನೆತನದ ಆರ್ಥಿಕತೆ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ ನೀವು ಪ್ರಯತ್ನ ಮಾಡಿ ಅಂತೇಳಿ ಸರ್ಕಾರದ ಈ ಒಟ್ಟಾರೆ ಯೋಜನೆಯ ಸಾಫಲ್ಯತೆಯನ್ನು ಕಾಣಬೇಕು. ದಟ್ ಇಸ್ ಇಂಪಾರ್ಟೆಂಟ್. ಸರ್ಕಾರಕ್ಕೆ ಯಾವ ಕಾರಣಕ್ಕೆ ಕೊಡಾಕತ್ತೈತಿ? ಬಡತನ ನಿರ್ಮೂಲನೆಗೆ ಕೊಡಾಕತ್ತೈತಿ. ನರೇಂದ್ರ ಮೋದಿಯವರು ಬಂದಿಂದ 25 ಕೋಟಿ ಕುಟುಂಬಗಳು ಬಡತನ ರೇಖೆಗಳಿಂದ ಮೇಲೆ ಬಂದಿದೆ. ಹೊಸ ಯೋಜನೆಗಳಿಂದ 25 ಕೋಟಿ ಕುಟುಂಬಗಳು ದೇಶದಲ್ಲಿ ಬಡತನ ರೇಖೆಗಳಿಂದ ಮೇಲೆ ಬಂದಿದೆ. ಇನ್ನು ಸ್ವಲ್ಪ ದಿವಸ ಆದ್ರೆ ಸಂಪೂರ್ಣ ಬಡತನ ನಿರ್ಮೂಲನೆ ಆಗೈತೆ ಅಂತ ನಾ ಹೇಳಿಲ್ಲ. ಬಡತನ ನಿರ್ಮೂಲನೆ ಕಡೆ ಹೆಜ್ಜೆ ಹಾಕಿದ್ರು. ಬಟ್ ಸರ್ಕಾರ ಬಡತನ ನಿರ್ಮೂಲನೆಗೆ ಏನು ಕ್ರಮ ತೊಗೊಂಡಿದ್ದಲ್ಲ ಅದಕ್ಕೆ ನಾವು ಪೂರಕವಾಗಿ ಸ್ಪಂದಿಸ್ಬೇಕು. ಸರ್ಕಾರ ಕೊಟ್ಟ ರೊಕ್ಕ ಡಾಬಾಕ್ಕೆ ಹೋಗಿಟ್ಟು ಮನೆಯಾಗ ಮಕ್ಕೊಂಡ್ರೆ ಯಾರು ಏನು ನೋಡಬೇಕು? ಏನೂ ಮಾಡೋಕ್ಕಾಗೋದಿಲ್ಲ. ಅವನು ಎಂದೂ ಬಡತನದಿಂದ ಮೇಲೆ ಬರೋಕ್ಕೂ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸರ್ಕಾರದ ಯೋಜನೆಗಳ ಒಂದು ಉಪಯೋಗವನ್ನು ತಗೊಳ್ಳಿ ಅಂತೇಳಿ ನನ್ನ ಮಾತು. ಬೆಲೆಗಳು ಗಗನಕ್ಕೆ ಜಗತ್ತಿನಾದ್ಯಂತ ಮತ್ತು ಇವತ್ತಿನ ದಿನಮಾನದಲ್ಲಿ ಯಾವ ಬೆಲೆಗಳು ಕಡಿಮೆ ಆಗ್ತವೋ ಕೆಳಗಿಳಿತವೋ ಅನ್ನುವಂಥ ಭ್ರಮೆಯೊಳಗೆ ನಾವು ನೋಡಿದಾಗ ಅದಕ್ಕೆ ಉಪಾಯ ಏನಪ್ಪ ಅಂದರೆ ಅದಕ್ಕೆ ತಕ್ಕಂತೆ ನಮ್ಮ ಆರ್ಥಿಕತೆಯನ್ನು ಬೆಳೆಸ್ಕೊಳ್ಳೋದು, ಸಂಪನ್ಮೂಲಗಳನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು. ವಿಶೇಷವಾಗಿ ನಮ್ಮ ಯುವಕರು ಇವತ್ತು ಎಲ್ಲರಲ್ಲಿ ಶೋಕಿ ಜೀವನ ಹೆಚ್ಚಾಗಿದೆ. ಮೊದಲು ನರಗುಂದಾಗ ಎಷ್ಟು ಎಕರೆ ಇದ್ದು ಈಗ ಎಷ್ಟು ಬಂದ ನಮ್ಮ ಪಾಟೀಲ್ ಅಂತೇಳಿ TVS ಏಜೆನ್ಸಿ 1 ವರ್ಷ ಆತಂದ್ರೆ ಅದನ್ನು ಕೊಟ್ಟು ಹೊಸ ಮಾಡಲ್ ಕೊಡ್ರಿ ಅಂತ ಕೊಡ್ತಾರೆ. ಆ ರೀತಿಯಾದಂಥ ಜೀವನ ಶೈಲಿ ಬದಲಾದಂಥ ಹಿನ್ನೆಲೆಯಲ್ಲಿ
ಮನೆತನಕ್ಕೆ, ನಮ್ಮ ಮಕ್ಕಳಿಗೆ ಆರ್ಥಿಕ ಹೊರೆ ನಾವಾಗಬಾರ್ದು. ಆರ್ಥಿಕ ಹೊರೆ ನಾವಾಗಬಾರ್ದು ಅಂತಂದರೆ ಈಗ ನಮ್ಮ ರಾಕೇಶ್ ಹೇಳಿದಂತೆ ಮನೆಯಲ್ಲಿ ಪುರುಷನಿಗೆ ಸರಿ ಸಮಾನವಾಗಿ ಮಹಿಳೆ ಕೂಡ, ಕಾರ್ಮಿಕರು ಕೂಡ ಇವತ್ತಿನ ಆಧುನಿಕ ಟೆಕ್ನಾಲಜಿಯನ್ನು ಬಳಸಿಕೊಂಡು ಸಾಕಷ್ಟು ಹಣವನ್ನು ಗಳಿಸ್ಲಿಕ್ಕೆ ಅವಕಾಶ ಇದೆ. ಸಾಕಷ್ಟು ಹಣವನ್ನು ಗಳಿಸ್ಲಿಕ್ಕೆ ಅವಕಾಶ ಇದೆ. ಪರ್ಟಿಕ್ಯುಲರ್ಲಿ ಟೈಲರಿಂಗ್ ಅಂತ ದೊಡ್ಡ ಫಾಯ್ದೆನೇ ಯಾವುದೂ ಇಲ್ಲ. ನೀವು ಮನೆಯೊಳಗೆ ದಿವಸಕ್ಕೆ 1 ತಾಸು 2 ತಾಸು ಸಮಯ ಕೊಟ್ಟು ಟೈಲರಿಂಗ್ ಮಾಡಿದ್ರೆ ನಿಮ್ಮ ಮನೆತನದ ಖರ್ಚು ವೆಚ್ಚವನ್ನು ಸಂಪೂರ್ಣವಾಗಿ ನೀವು ನಿಭಾಯಿಸ್ಬೋದು. ಈಗ ಇಲ್ಲಿದೊಂದು ರೇಟ್ ಐತಿ, ಹುಬ್ಬಳ್ಳಿದೊಂದು ರೇಟ್ ಐತಿ, ಬೆಂಗಳೂರಾಗ ಅರಿವಿ ಹೊಲಿಸಿದ್ವಿ ಅಂದರೆ ಅರಿವಿಗಿಂತ ಹೊಲಿಗೆ ರೇಟೇ ಹೆಚ್ಚಾಗ್ತದೆ. ಅರಿವಿಗಿಂತ ಹೊಲಿಗೆ ರೇಟೇ ಹೆಚ್ಚಾಗ್ತದೆ. ಅದಕ್ಕೂ ಈಗ ಅವ್ರು ಅಡ್ವಾನ್ಸ್ ಹೋಗಕ್ಕಂತಾರೆ, ಮತ್ತು ಹೊಳೆ ಬೇಕಿಲ್ಲ ಅಂತೇಳಿ. ಮನುಷ್ಯನಿಗೆ ದುಡಿಯುವಂಥ ಮನಸ್ಸಿದ್ರೆ ಬೇಕಾದ್ದು ಮಾಡ್ಬೋದು. ನಾನು ನನ್ನ ಸಹೋದರಿಗೆ ಹೇಳಿಕ್ಕೆ ಇಚ್ಛೆಪಡ್ತೇನೆ, ನಿಜತ್ ಅನ್ನುವಂಥ ಒಂದು ಪಾಪಡ ಇದೆ. ದೊಡ್ಡ ಆಲ್ ಓವರ್ ಇಂಡಿಯಾ ಬ್ರ್ಯಾಂಡ್ ಅದು. ಹಪ್ಪಳ ಅಂದರೆ ನಾವು ಮನೆಗೆ ಮಾಡ್ತೀವಲ್ಲ ಹಪ್ಪಳ. ಮೊದಲು ನಾವು ಉತ್ತರ ಹಸ್ತ ಮಳೆ ಮಾಡಿ ಹಾಕ್ತಿದ್ದೀವಿ, ಅವ್ನು ಒಂದಿಸ್ಕೊಂಡು ತೆಗೆದು ಒಳಗೆ ಇಡ್ತಿದ್ವಿ ಶಾವಿಗೆ. ಹೀಗೆ ನಿಮ್ಮಂಥ 4-8 ಮಂದಿ ಸಹೋದರರು ಒಂದು ಉತ್ತರ ಪ್ರದೇಶದೊಳಗೆ ಬರಗಾಲ, ಬೆಳೆ ಇಲ್ಲ, ಏನಿಲ್ಲ, ಬೆಳೆ ಬರುವಂಥ ಪ್ರದೇಶ ಅಲ್ಲ. ಏನು ಮಾಡಬೇಕು? ಸಾಲ ಸೂದು ಹೆಚ್ಚಾಕತ್ತು, ಮನುಷ್ಯ ನಡೆಸೋದು ಹೆಂಗಂತ ಹಪ್ಪಳ ಮಾಡಿ ಮಾರೋಣ ಅಂತೇಳಿ 4 ಮಂದಿ ಹಪ್ಪಳ ಮಾಡಿ ಮಾರಾಕತ್ತು. ಅದು ದಿನೇ ಪ್ರಸಿದ್ಧಿ ಮಧುಪುರಾಗ ಮಾಡಿದರು, ಆಮ್ಯಾಗ ಪಟ್ಟಣದಾಗ ಮಾಡಿದರು, ಆಮೇಲೆ ತಾಲೂಕಿನಾಗ ಹೋಗಿ ಮಾಡಿದರು, ಆಮೇಲೆ ಜಿಲ್ಲಾದಾಗ ಹೋಗಿ ಮಾಡಿದರು. ಈಗ ರಾಷ್ಟ್ರವ್ಯಾಪಿ ಲಿಜ್ಜತ್ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧಿ ಆಗೈತಿ. 5 ಸ್ಟಾರ್ ಹೋಟೆಲ್ನಲ್ಲಿ ಸಹಿತ ಇವತ್ತು ಲಿಜ್ಜತ್ ಪಾಪಡ್ ಸಿಗ್ತಾವೆ. ಲಿಜ್ಜತ್ ಪಾಪಡ್ ಏನು ಮಲ್ಟಿನ್ಯಾಷನಲ್ ಕಂಪ್ನಿಯವ್ರು ಮಾಡಿದ್ದಲ್ಲ, ನಿಮ್ಮಂಥ ಹಳ್ಳಿಯಲ್ಲಿರ್ತಕ್ಕಂಥ ಸಹೋದರಿಯರು ಕೂಡ್ಕೊಂಡು ಮಾಡಿದಂತೆ. ಈಗ ನಮ್ಮ ಚಿಕ್ಕನಗರಕ್ಕೆ ಹೋಗಿದ್ವಿ, ಅಲ್ಲಿ ಮಹಿಳಾ ಸಂಘದವರು ದೊಡ್ಡ ಪ್ರಮಾಣದೊಳಗೆ ಕೂಡಿದ್ರು. ಹಳ್ಳಿ ರುಚಿ ಅಂತೇಳಿ ಶಾವಿಗೆ ಪಾಕಿಟ್ಕೊಂಡು ಭಾಳ ಚೆಂದ ಮಾಡ. ಈಗ ಸ್ವಾವಲಂಬನೆಗೆ ನಾವು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡೋದು. ವಿಶೇಷವಾಗಿ ನಮ್ಮ ಗೌಂಡಾರು ಇರ್ಬೋದು, ಆಮೇಲೆ ಕಟಿಂಗ್ ಮಾಡಿಸ್ಕೊಳ್ಳುವಂಥ ಕ್ಷೌರಿಕರು ಇರ್ಬೋದು, ಹೊಲಿಯುವಂಥವ್ರು ಇರ್ಬೋದು. ನೀವು ಮನಸ್ಸು ಕೊಟ್ಟು ದುಡಿದ್ರೆ ಯಾವ ಬ್ಯಾಂಕಿಗೂ ಹೋಗುವಂಥ ಅವಶ್ಯಕತೆ ಇಲ್ಲ. ಮತ್ತು ಸಾಲ ನಿಮಗೆ ಬೇಕಾದ್ರೆ ಬ್ಯಾಂಕ್ಗಳಂತೆ ರೊಕ್ಕ ತುಂಬಿ ತುಳಿತೈತಿ. ನೀವು ಸರಿಯಾಗಿ ಕೊಡ್ತೀರಿ ಅನ್ನುವಂಥ ಭರವಸೆ ಬ್ಯಾಂಕ್ ಮ್ಯಾನೇಜರ್ ಮೂಡ್ತಿ ಅಂದರೆ ನೀವು ಹೇಳಿದ್ರಕ್ಕಿಂತ ಹೆಚ್ಚಿಗೆ ಕೊಡ್ತೀವಿ. ಈ ಚಲೋ ಬಿಸ್ನೆಸ್ ಮನ್ಗಳಿಗೆ ಫೋನ್ ಹಚ್ತಾರೆ, ದಿವ್ಸಕ್ಕೆ 10 ಸರಿ ನಿಮ್ಗೆ ಸಾಲ ಬೇಕಂದ್ರೆ ಅದು. ಬ್ಯಾಂಕಿನಲ್ಲಿ ದುಡ್ಡು ಸಾಕಷ್ಟಿದೆ. ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗೈತಿ. ಸಾಕಷ್ಟು ಬ್ಯಾಂಕ್ಗಳಲ್ಲಿ ರೊಕ್ಕ ಜಮಾ ಕೊಡಾಕತ್ತೈತಿ. ಅವ್ರು ರೊಕ್ಕ ಇಟ್ಟರೆ ಅವ್ರಿಗೆ ಫಾಯ್ದೆ ಆಗೋದಿಲ್ಲ. ಅವ್ರು ಯಾರ್ದಾರ ಮ್ಯಾಗ ಸಾಲ ಕೊಟ್ಟಾಗ ಆ ಬಡ್ಡಿಯಿಂದನೇ ಅವ್ರು ಬ್ಯಾಂಕ್ ನಡಿಬೇಕು. ಆದರೆ ಮರುಪಾವತಿಯನ್ನು ನೋಡ್ತಾರೆ.